ಭೋಜೇಗೌಡ್ರ ನಿನ್ನ ತಲೆನಂತ ತ್ರಾಸಾದಿ ಹೋಗಂತ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಹೋಗ್ಬೇಕು. ಹೋಗ್ಲಿಕ್ಕೆ ಏನು ಮಾಡಬೇಕು ಹೇಳಿ ನಾನು. ನೀವು ಬಾವಿಯಿಂದ ಆಚೆ ಬರಂಗ್ ಮಾಡಿ ಅಲ್ಲಿ ಹೋಗಂತ ಹೇಳಾಕತ್ತೀನಿ ಅವ್ರಿಗೆ. ದಯಮಾಡಿ ಬಾವಿಯಿಂದ ಇದನ್ನ ಮಾಡಿ ಹೋಗಿ ನಿಮ್ಮ ಸ್ಥಳಕ್ಕೆ ಕೂತ್ಕೊಳ್ಳಿ ಅಂತ ಹೇಳಾಕತ್ತೀನಿ. ಮತ್ತು ಬರೀ ಅಡಬಡ್ತನ ಮಾಡಿದ್ದು ಏನು ಮಾಡ್ಬೇಕು ಹೇಳ್ಬೇಕು. ನೀವು ಹೇಳಿ ನನಗೆ. ನೀವು ಇಲ್ಲಿ ಬರ್ರಿ, ನೀವು ಕೂರ್ಬೇಡಿ, ನಾನು ಹೊರಗೆ ಹೋಗ್ತೀನಿ. ನೀವು ಬರ್ರಿ ಬರ್ರಿ, ನಿಮ್ಗೆ ಕೂಡಿಸ್ತೀನಿ ಬರ್ರಿ. ಬರ್ರಿ ದಯಮಾಡಿ ಬರ್ರಿ, ನಡೆಸ್ಬಾರ್ರಿ ಸದನ ನಡೆಸ್ಬಾರ್ರಿ. ಏನ್ರಿ ಸ್ವಲ್ಪ ಇದು ಬೇಕು ಅಲ್ಲ. ಸದನ ಬೆಳಗಿಂದ ಐತಿ, ಬರೇ ಕೊಡ್ಡ ಕುಂಟೆ ಹಚ್ಚಿದಾರೆ ಅಲ್ಲ. ಈಗ ನಾ ಏನು ಮಾಡ್ಬೇಕು ಹೇಳಿ. ಈಗ ಬಾವಿಯಿಂದ ನೀವು ಹೊರಗೆ ಬರ್ರಿ ಅತ್ತೆ, ನಿಮ್ಮ ಸ್ಥಳಕ್ಕೆ ಕೂತ್ಕೋ ಅಂತ ಹೇಳಿ. ಸ್ಥಳಕ್ಕೆ ಕೂತ್ಕೊಳ್ಳೋಕೆ ಏನು ಮಾಡಬೇಕು? ಅಡ್ಜಸ್ಟ್ ಮಾಡಲೇ? ಅಷ್ಟೇ ಮಾಡ್ತೀನಿ ನಾನು. ಮತ್ತೊಮ್ಮೆ ವಿನಂತಿ ಮಾಡೋಕೋದು, ದಯಮಾಡಿ ನಿಮ್ಮ ಸ್ಥಳಕ್ಕೆ ಕೊಡ್ರಿ. ಇಲ್ಲಾಂದ್ರೆ ನಾನು ಸದನವನ್ನು ನಾಳೆವರೆಗೆ ಅಡ್ಜಸ್ಟ್ ಮಾಡಿಬಿಡ್ತೀನಿ. ಏನೂ ನಡೆದು ಬೇಡ ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಹಂಗೆ ಮಾಡಿ. ಮಾನ್ಯ ಸಭಾಪತಿಗಳೇ, ಒಂದು ಲಿಮಿಟ್ ಇರ್ಬೇಕು ಮನುಷ್ಯಾಗ, ಒಂದು ಲಿಮಿಟ್ ಇರ್ಬೇಕು ಎಲ್ಲದೂ. ಮಾನ್ಯ ಸಭಾಪತಿಗಳೇ, ಈಗಾಗಲೇ ತಾವು ಅಡ್ಜರ್ನ್ ಮಾಡಿದಾಗ ಅವರು ಬಾವಿಯಲ್ಲಿ ಇದ್ರು. ಆಯ್ತು, ಈಗ ಪದ್ಧತಿ ಏನು? ಈಗ ಬಾವಿಯಲ್ಲಿ ಇದ್ದವರು ಬಾವಿಯಲ್ಲಿ ಇದ್ದಾರೆ, ಅದಾರ. ಒಂದು ನಿಮಿಷ ಅದಾರ. ನಾನೇನಂತೀನಿ, ಎಲ್ಲರೂ ನಿಮ್ಮ ಸ್ಥಳಕ್ಕೆ ಹೋಗಿರಿ ಅಂತೇಳಿ ನಾವು ವಿನಂತಿ ಮಾಡ್ಕೊ, ಸದನ ನಡೆಸ್ತೀನಿ, ವಿನಂತಿ ಮಾಡ್ಕೋತೀನಿ. ಒಂದ್ಸರಿ ಎಲ್ಲ 10 ಸರಿ ವಿನಂತಿ ಮಾಡ್ಕೊತೀನಿ. ದಯಮಾಡಿ ತಮ್ಮ ಸ್ಥಳಕ್ಕೆ ಹೋಗಲಿ. ಈಗ ನಮ್ಮ ಬೇಡಿಕೆ ಏನಿತ್ತು ಅದನ್ನ ಈಡೇರಿಸಿದ್ರೆ ನಮಗೇನಿಲ್ಲ. ಯಾಕೆಂದ್ರೆ ನೋಡಿ, ಸದನ ವಕ್ರವಾಗಿ ನಡಿಬಾರ್ದು. ಸದನ ವಕ್ರವಾಗಿ ನಡಿಬಾರ್ದು. ಇದಕ್ಕೆ ನಾಳೆ ದಿವಸ ನಾವು ಕೂಡ, ಈಗ ನೀವು ಚರಿತ್ರೆಯಿಂದ ಪುಟಗಳನ್ನ ತೆಗೆದು ಓದ್ತಿರಲ್ಲ, ನಮ್ಮ ಚರಿತ್ರೆಯನ್ನು ನಾಳೆ ಪುಟಗಳಲ್ಲಿ ಬರ್ತವೆ. ಇಂಥವರೆಲ್ಲ ಇದ್ರು, ಅವರೇ ಹಿಂಗ್ ನಡ್ಕೊಂಡಿದ್ರು ಅಂತ. ಅದಕ್ಕೆ ಅದು ಸರಿದಾರಿಯಲ್ಲಿ ಹೋಗುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇರೋದು. ಮಾಡಿ ಹೇಳಿ ಅಷ್ಟೇ. ಆಮೇಲೆ ಇನ್ನೊಂದು ತಮ್ಮ ಗಮನಕ್ಕೆ ತರ್ತೇನೆ. ಮಾನ್ಯ ಕಾನೂನು ಸಚಿವರು ನೆನ್ನೆ ಇಲ್ಲಿದ್ರು, ನಮ್ಮನ್ನು ಕರೆಸಿದ್ರು. ಮೊದಲನೇ ಪ್ರಶ್ನೆ ಕರೆದಿದ್ದೀರಾ, ಅವ್ರು ಬಂದಿಲ್ಲ. ಎರಡನೇವ್ರಿಗೆ ಅವಕಾಶ ಕೊಡಿ. ಪ್ರಶ್ನೋತ್ತರ ಪ್ರಾರಂಭ ಮಾಡಿದ್ದೀರಾ. ತಾವು ನಮ್ಮನ್ನ ಕರೆದ್ರಿ. ನೀವು ಪ್ರಶ್ನೆ ಉತ್ತರ ಸರ್, ನೀವು ಪ್ರಶ್ನೆ ಆಗ್ಬೇಕು. ಆಮೇಲೆ ನಮ್ಗೆ 0 ಅವರ್ ಕೊಡ್ಬೇಕು. ಒಬ್ಬ ದಲಿತ ಹೆಣ್ಮಗಳನ್ನ ಕರ್ನಾಟಕದಲ್ಲಿ ಶಿವಕುಮಾರ್ ಸರ್, ದಯಮಾಡಿ ಕೇಳಿ, ಕಂಬ ಕಟ್ಟು ಹೊಡಿತಾ ಇದ್ದಾರೆ. ಕೇಳಿ ಹೆಣ್ಮಗಳನ್ನ ನಾವು ಕೇಳಿ. ಸದನವನ್ನ ನಡೆಸಬೇಕಾದ ರೀತಿ ಇರ್ತಾವ. ನನ್ನ ಕರ್ತವ್ಯವನ್ನು ನಾನು ಮಾಡ್ತೀನಿ. ನನ್ನ ಕರ್ತವ್ಯ ಎಲ್ಲಿ ಮಟ್ಟ ಸಾಧ್ಯತೆಯಲ್ಲಿ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಮಾಡಿ ಫಲ ಸಿಕ್ಕರೆ ಸರಿ, ಸಿಗದಿದ್ರೆ ನನ್ನದೇ ಆದಂಥ ರೀತಿಯನ್ನು ನಾನು ಮಾಡ್ತೀನಿ. ನಿಮ್ಮ ಕರ್ತವ್ಯಕ್ಕೆ ಯಾರು ಅಡ್ಡಿಪಡಿಸ್ತಾರೆ ಆಚೆ ಹಾಕಿ, ದಯವಿಟ್ಟು ನಮ್ಮ ವಿನಂತಿ. ಆಚೆ ಹಾಕಿ. ನಿಮ್ಗೆ ಯಾರು ಅಡ್ಡಿಪಡಿಸ್ತಾರೆ ಸಭಾನಾಯಕರ ಹೇಳ್ಬಿಡಿ ಏನಂತ ಹೇಳಿ. ಮಾನ್ಯ ಸಭಾಪತಿಗಳೇ, ನಮ್ಮ ಗಮನಕ್ಕೆ ಒಂದು ವಿಷಯ ತರಲಿಕ್ಕೆ ಬಯಸ್ತೇನೆ ನಾನು. ಒಂದು ನಿಮಿಷ. ನಿನ್ನೆ ತಾವು ಕರೆದ್ರಿ, ಸ್ವಲ್ಪ ರೀ. ನಿನ್ನೆ ತಾವು ಅಡ್ಜರ್ನ್ ಮಾಡಿ ನಮ್ಮನ್ನ ಅಲ್ಲಿ ಕರೆದ್ರಿ, ಮಾತುಕತೆ ಮಾಡಿದ್ರಿ. ಅಲ್ಲಿ ಕೆಲವು ವಿಷಯಗಳು ಬಂದವು. ನಾವು ಅದನ್ನು ಒಪ್ಪಲಿಲ್ಲ, ನಾವು ಎದ್ದು ಬಂದ್ವಿ. ಇವತ್ತು ಕಾನೂನು ಸಚಿವರು ತಳಮನೆಯಲ್ಲಿ ಒಂದು ಹೇಳಿಕೆಯನ್ನ ಮಾಡಿದ್ದಾರೆ. ಅದು ಏನು ಅಂತಂದ್ರೆ, ವಿರೋಧ ಪಕ್ಷದ ನಾಯಕರು ಇದ್ರು, ಸಂತೋಷ್ ಲಾಡ್ ಅವರು ಇದ್ರು, ರವಿಕುಮಾರ್ ಅವರು, ಬೇರೆಯವರೆಲ್ಲರೂ ಇನ್ನೂ ಅನೇಕರಿದ್ರು, ಮಾನ್ಯ ಸಭಾನಾಯಕರಿದ್ರು. ಅವರ ಮಧ್ಯದಲ್ಲಿ ಸಭಾಪತಿಗಳು ಒಂದು ವಿಷಯ ಹೇಳಿದ್ರು, ಅಲ್ಲಿ ಆಗಿದ್ದು ತಪ್ಪು. ಯಾಕೆಂದ್ರೆ ರಾಷ್ಟ್ರಗೀತೆ ಕೇಳ್ಬಿಟ್ಟು ಹೋಗ್ಬೇಕು ಅಂತೇಳಿ ನಾನು 3 ಸಾರಿ ತಡೆದೆ, ಆದ್ರೂ ಅವ್ರು ಹೋಗ್ಬಿಟ್ರು ಅಂತ ತಾವು ಹೇಳಿದ್ರಿ ಅಂತೇಳಿ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈಗ ನಾನು ಹೇಳಿದ್ದಾರೆ, ಈಗ ಅದು ಹೇಳಿದ್ದಾರೆ. ಆ ಸದನದಲ್ಲಿ ಚರ್ಚೆ ಮಾಡಕ್ ಬರೋದಿಲ್ಲ. ಅಲ್ಲಲ್ಲ, ಚರ್ಚೆ ಮಾಡಕ್ ಬರೋದಿಲ್ಲ. ಬಿಡಿ. ನೀವು ಆಮೇಲೆ ಈಗ ಒಂದು ನಿಮಿಷ, ನೀವು ಆ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. ಒಂದು ನಿಮಿಷ. ಆದ್ರೆ ಇದನ್ನ ತಗೊಂಡಲ್ಲಿ ಚರ್ಚೆ ಮಾಡಿದ ಮೇಲೆ ಒಂದು ನಿಮಿಷ, ನಮ್ಮ ಮೇಲೆ ತಪ್ಪು ಅಭಿಪ್ರಾಯ ಬಂದಿದೆ. ಕೇಳಿ ತಾವು ಹೇಳಿದ್ದೀರಾ? ಕೇಳಿ. ನಾನು ಯಾವುದೇ ರೀತಿಯಿಂದ ಗವರ್ನರ್ ಯಾವ ಮಾತನ್ನು ನಾನು ಮಾತನಾಡಿಲ್ಲ. ನನ್ನ ಒಂದು ನಿಮಿಷ, ನನ್ನ ಬಾಜು ಕೂತಿದ್ರು, ಅವರು ಮುಗಿಸಿದ್ರು, ಭಾಷಣ ಮಾಡಿ ಹೊಂಟರು. ಅವರು ಅಕಸ್ಮಾತ್ ಎಲ್ಲಾರು ಸ್ಟೆಪ್ ಗಿಪ್ ಅಂತ ನಾನು ಅವ್ರನ್ನ ಮುಂದೆ ಇದ್ದೆ, ಅವ್ರನ್ನ ದಾಟಿಸಿ ಕೆಲಸ ಮಾಡಿದ್ದೀನಿ. ಅದು ಯಾವುದೂ ನನ್ನ ಸಂಬಂಧ ಇಲ್ಲ. ಮತ್ತು ಹೊರಗಡೆ ಆದದ್ದನ್ನು ನಾನು ಚರ್ಚೆ ಮಾಡಕ್ಕೆ ಏನು. ಈಗ ವಿಡಿಯೋ ಇದೆ ನಮ್ಮ ಹತ್ರ, ಈಗ ಕೊಡ್ತೇವೆ. ಇಲ್ಲ, ನಮಗೆ ಸದನದ ಹಕ್ಕು ಚ್ಯುತಿ ಆಗಿದೆ. ಕಾನೂನು ಸಚಿವರಿಂದ ಸದನದ ಹಕ್ಕು ಚ್ಯುತಿ ಆಗಿದೆ. ವಿರೋಧ ಪಕ್ಷ ನಾಯಕರೇ ನೋಡಿ, ನಾನು ನಿನ್ನೆಯಿಂದ ನಡೆದಂತ 2-3 ಸಭೆಗಳಲ್ಲಿ
ನೀವು ಇದ್ರಿ. ನಾನು ಕೂತಿದ್ದೀನಿ. ನಮ್ಮ ಸಭಾಪತಿಗಳ ಬಾಯಿಂದ ಆ ರೀತಿ ಮಾತುಗಳು ಯಾವ ಮಾತಾಡಿಲ್ಲ, ನನ್ನ ಬಾಯಿನ ತೆಗೆದಿಲ್ಲ. ಸಭಾಪತಿಗಳು ಒಂದೇ ನಿಮಿಷ ನಾನು ಅಲ್ಲಿದ್ದೆ, ಸಭಾಪತಿಗಳು ಅಲ್ಲಿದ್ರು, ನಾನು ಅಲ್ಲಿದ್ದೆ, ನಮ್ಮ ಸಭಾ ನಾಯಕರಿದ್ರು, ಎಚ್ ಕೆ ಪಾಟೀಲ್ರು ಇದ್ರು. ನಾನು ಹಿಂಗ್ ಹೇಳಿದೀನಿ ಅಂತ ಸಭಾ ನಾಯಕರು ಎಲ್ಲೂ ಹೇಳಿಲ್ಲ. ಅವ್ರು ಇದನ್ನ ಏನಾರು ಮಾಡೋಣ, ಸದನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡೋಣ, ನೀವೇನಾರು ಒಂದು ಸೆಟ್ಲ್ಮೆಂಟ್ ಬನ್ನಿ ಅಂತ ಹೇಳಿದ್ರೆ ವಿನಃ ನಾನು ಹಿಂಗ್ ಹೇಳಿದೀನಿ ಅಂತ ಹೇಳಿದ್ರಿ. ಸಭಾಪತಿಗಳು ನೀವೇ ಸಾಕ್ಷಿ, ನೀವ್ ಹೇಳಿದ್ರೆ ಹಂಗೆ. ಒಂದೇ ನಿಮಿಷ, ಸಭಾಪತಿಗಳೇ ಇದಾರೆ, ಸ್ಪಷ್ಟೀಕರಣ ಮಾಡ್ಲಿ ಅವರು. ಸಭಾಪತಿಗಳು ಏನ್ ಹೇಳಿದಾರೆ ಅನ್ನೋದನ್ನ ಬಾಯಿ ಬಿಡ್ತಾರೆ, ಅವರೇ ಹೇಳ್ತಾರೆ. ಒಂದೇ ನಿಮಿಷ ಹೇಳಿ. ಈಗ ಈ ಅವಸರ ತಂದು ಈ ವಿಷಯ ನನಗ ಸಂಬಂಧಿಲ್ಲದ ವಿಷಯ. ನಾನು ಯಾವ ಗವರ್ನರ್ ಮಾತಾಡಿಲ್ಲ, ನಾ ಏನು ಹೇಳಿಲ್ಲ. ರಾಷ್ಟ್ರಪತಿ ಇದು ಏನು ಅವರು ರಾಜ್ಯಪಾಲರು ತಮ್ಮ ಭಾಷಣವನ್ನು ಮುಗಿಸಿ ಹೊಂಟಾಗ ಅವರು ನಮ್ಮ ಸ್ಟೆಪ್ನಲ್ಲಿ ಹೋಗುವಾಗ ಅವ್ರ ಹಿಂದಿಂದ ಹೋಗಿದ್ದೀನಿ, ಅವ್ರನ್ನ ಅಲ್ಲಿ ಮಟ್ಟ ಕಳಿಸಿ ಬಂದು ಇಷ್ಟು ಬಿಟ್ಟು ನಾ ಬೇರೆ ಆಗಿದ್ದ ಮೇಲೆ ಪಕ್ಷದ ನಾಯಕರು ಒಪ್ಕೊಂಡಿದ್ದಾರೆ ಅಂತ statement ಮಾಡಿದ್ದಾರೆ. ನಿಮಗೆ ಬಿಟ್ಟದು ಆಯ್ತಾ? ಕಾನೂನು ಮಂತ್ರಿಗಳ ವಿಚಾರ ತೆಗೆದರೆ ಅವ್ರ ಚರ್ಚೆ ಆಗಿದೆ. ತಮ್ಮ ಹೆಸರನ್ನ ಇಲ್ಲಿ ಪ್ರಸ್ತಾಪ ಮಾಡಿ ತಮಗೂ ಅಪಮಾನ ಮಾಡಿದ್ದಾರೆ, ನಮಗೂ ಅಪಮಾನ ಮಾಡಿದ್ದಾರೆ, ಸದನಕ್ಕೆ ಅಪಮಾನ ಮಾಡಿದ್ದಾರೆ. ಸದನದ ಹಕ್ಕು ಚ್ಯುತಿ ಆಗಿದೆ. ಅವ್ರು ಹೇಳ್ತಾ ಇದು ಇರೋದು ಸದನದ ಹಕ್ಕು ಚ್ಯುತಿ ಆಗಿದೆ. ಸಭಾಪತಿಗಳೇ ಬಾರಿ ಅವರು ಹೊಸ ವಿಷಯಗಳನ್ನ ತರ್ತಾ ಇದ್ದಾರೆ. ಸದನ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು. ಈಗಾಗಲೇ ಬಿಡಿ ಅದು ಒಂದ್ ನಿಮಿಷ ರೀ. ಹೊರಗ ಆ ಮನೆಯಲ್ಲಿ ಆದ್ರಿಂದ ನಾವು ಹೇಳಕ್ ಆಗುದಿಲ್ಲ. ನೋಡೋದು ಪರಿಸ್ಥಿತಿ ನೋಡ್ತೀವಿ. ಸಭಾಪತಿಗಳೇ ಕಾನೂನು ಮಂತ್ರಿ ಬಗ್ಗೆ ಹೇಳ್ತಾ ಇದ್ದಾರೆ, ಅವರನ್ನು ಕರೆಸಿ ಚರ್ಚೆ ಮಾಡೋಣ. ಕರೆಸಿ ಕಾನೂನು ಮಂತ್ರಿಗಳ ಬಗ್ಗೆ ಹೇಳಿದ್ದಾರೆ, ಅವ್ರನ್ನ ಕರೆಸಿ ಚರ್ಚೆ ಮಾಡೋಣ. ಕೂಡ್ರಿ ಪ್ರಶ್ನೋತ್ತರ ತಗೊಳ್ಳಿ ಸ್ವಾಮಿ. ಎಷ್ಟು ಮಾತಾಡ್ತೀರಪ್ಪ ಸಭಾಪತಿಗಳ ಪ್ರಶ್ನೋತ್ತರ ತಗೊಳ್ಳಿ. ಈಗ ತಮ್ಮ ಹೆಸರನ್ನು ತಗೊಂಡು ಅಪಮಾನ ಮಾಡಿದ್ದಾರೆ. ಈಗ ಇದು ತಪ್ಪು. ಕಾನೂನು ದಯಮಾಡಿ ಕರೆಸ್ರಿ ಸಭಾಪತಿಗಳೇ. ಅವ್ರು ಏನಾಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ. ಕಾನೂನು ಸಚಿವರನ್ನ ಕರೆಸ್ರಿ. ಅವ್ರ ನೇಮದ ಪ್ರಕಾರ ನೋಡ್ತೀನಿ ನಾವು. ಕಾನೂನು ಸಚಿವರನ್ನ ಕರೆಸ್ರಿ. ಯಾಕೆ ನಾನೇನ್ ನೋಡಿಲ್ಲ, ನಾನು ನೋಡಿದ ಕರೆಸ್ರಿ ಸಭಾಪತಿ. ಚರ್ಚೆ ಆಗಲಿ ಸರ್. ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಮಾಡೋಣ. ಅವ್ರು ಎಲ್ಲವೂ ಬಿಟ್ಟು ಒಂದೊಂದು ತರ್ತಾರೆ. ಎವ್ರಿ ಮಿನಿಟ್ ಒಂದೊಂದು ತರ್ತಾರೆ. ಅಕ್ಕಲ ಐತಿಲ್ಲ ನಿಮ್ಗೆ. ಅಲ್ಲ ಸರ್, ತಾವು ಹೇಗೆ ಟಾಲರೇಟ್ ಪ್ರತಿ ಸಲ ಒಂದೊಂದು ಮಾತಾಡ್ತೀನಿ. ನೀನು ಏನ್ ಹರ್ಕದ ನೀನು ಮಾತಾಡಕ? ಎಸ್ ವಿ ಸಂಗನೂರ್ ಅಬ್ಸೆಂಟ್, ಟಿ ಎ ಶರವಣ್ ಅಬ್ಸೆಂಟ್, ಪಿ ಎಚ್ ಪೂಜಾರ್ ಅಬ್ಸೆಂಟ್, ಎಂ ಎಲ್ ಅನಿಲ್ ಕುಮಾರ್ ಆಗಿಲ್ಲ. ಆಗದೆ ಈ ರೀತಿ ಮಾಡೋದು ಸರಿಯಲ್ಲ. DS ಇದ್ರ ಮೇಲೆ ತಮ್ಮ ಮೇಲೇನು ಕೆಟ್ಟ ಅಭಿಪ್ರಾಯ ಬರುವಂತ ರೀತಿಯಲ್ಲಿ ಅಲ್ಲಿ ಮಾಡಿದ್ದಾರೆ. ಅದನ್ನ ತಗೊಂಡ್ ಬರ್ರಿ. ಆಮೇಲೆ ಈಗ ಕೆಳಗ ಮನೆಯಲ್ಲಿ ಆಗಿರ್ತಕ್ಕಂಥ ಇಲ್ಲಿ ವಿಧಾನಸಭೆಯಲ್ಲಿ ಯಾವುದೇ ಭಾಷಣ ಕಾರ್ಯನೀತಿಯ ಬಗ್ಗೆ ಸಚಿವರು ಸ್ಪಷ್ಟ ಹೇಳಿಕೆ ಆಗಿದ್ದನ್ನ ಹೊರತು ಕೂಡ್ರಿ ಸಭಾಪತಿಗಳ ಹೆಸರು ಕೂಡ್ರಿ. ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ 175 ಸಾರಿಗೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಭಾಪತಿಗಳ ಉತ್ತರ ಕೊಟ್ಟಿದ್ದಾರೆ ಸಭಾಪತಿಗಳೇ. ನಮ್ಮ ಸಭಾಪತಿಗಳ ಕೊಡಿ. ನಾ ನೋಡಕರ ಬೇಕಲ್ಲ, ನೋಡ್ಬೇಕಲ್ಲ. ಕೊಡಿ, ಅದನ್ನ ಮಾತಾಡೋಣ, ಬಗ್ಗೆ ಕ್ರಮ ತಗೊಳ್ಳೋಣ. ಮಾನ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಸಿಂಧನೂರು
ನಮ್ಮ ಹೆಸರು ತಗೊಂಡು ಹೇಳ್ತಾರೆ ಅಲ್ಲಿ. ಸ್ಥಾಪಿಸಲು ಇದು ಮುಗಿಸಿ ಮಾಡೋಣ. ಅಗತ್ಯವಿರುವ ಎಲ್ಲ ಮಾನದಂಡಗಳು ಪೂರೈಸಲ್ಪಟ್ಟಿದೆ ಅಂತ ತಿಳಿಸಿರುತ್ತಾರೆ. ಹೌದು, ಅಡ್ರಲ್ಲಿಲ್ಲ ಅಲ್ಲ, ಇದಾಗಿಲ್ಲ. ಆನ್ಲೈನ್ ವ್ಯವಸ್ಥೆ ಮಾನ್ಯ ಮೂಲಕ ಸಭಾಪತಿಗಳೇ, ಸಾರ್ವಜನಿಕ ಸೇವೆ ತೀರ್ಮಾನ ಆಗಿಲ್ಲ, ಸೇವೆಗಳನ್ನು ಪಡೆಯಬಹುದು ಎಂದು ತೀರ್ಮಾನ ಆಗಿಲ್ಲ. ಇದು ಮುಗಿದೆ ಹೇಗೆ ನಾವು ಇದು ಮುಗಿದೆ ಹೇಗೆ? ಇದು ಬಹಳ ವಕ್ರವಾಗಿ ನಡೀತಾ ಇದೆ. ಇದೇನ್ ಮಾಡಂತ ಹೇಳ್ಬಿಡಿ. ಇಲ್ಲ, ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ? ಇಲ್ಲ ಅಂತಂದ್ರೆ ಸರ್, ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದು ಬೆಲೆ ಇಲ್ಲ ಅಂತಂದ್ರೆ ಈ ರೂಲ್ ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ರೂಲ್ ಬುಕ್ ಪ್ರಕಾರ ಹೋಗ್ಬೇಕು ನಾವು. ಬೇಕಾಗಿಲ್ಲ ಅಂತಂದ್ರೆ ಏನಿದು? ವಿರೋಧ ಪಕ್ಷದ ಸಭಾಪತಿಗಳು ಎದುರಿಸ್ತಾರ, ಸರ್ಕಾರ ಎದುರಿಸ್ತಾರ, ಇಲ್ಲ ಇಲ್ಲ ಇಂಥದ್ದನ್ನು ನಾವು ಒಪ್ಪಬೇಕಾ? ಈ ಗೂಂಡಾಗಿರಿ ಎದುರಾಗಿಲ್ಲ, ಗೂಂಡಾಗಿರಿ ಎದುರಾಗಿಲ್ಲ. ಎಂತ ದುಂಡಾವರ್ತಿ ಇದು? ದುಂಡಾವರ್ತಿಗೆ ನಾವು ಎದುರಿಸಬೇಕು. ದುಂಡಾವರ್ತಿಗೆ ನಾವು ಎದುರಾಗಿಲ್ಲ. ಮಾಡ್ರಿ, ಅವ್ರು ಏನ್ ಮಾಡ್ತಾರೆ? ಸದನ ನಡೀಬೇಕು, ಸದನದ ನಡವಳಿಕೆಗೆ ಗೌರವ ಬರಬೇಕು, ಸಂವಿಧಾನಕ್ಕೆ ಗೌರವ ಬರಬೇಕು. ಸಂವಿಧಾನವನ್ನ ಗೌರವ ಇರೋರು ಮಾತಾಡೋ ಮಾತು. ಯಾರು ಗೌರವ ಕೊಡೋರು? ಇವ್ರಿಗೆ ಗೌರವ ಇದೆಯಾ? ಮಾನವ ಮರ್ಯಾದೆ ಇದೆಯಾ ಇವ್ರಿಗೆ? ಇವ್ರಿಗೆ ಮಾನವ ಮರ್ಯಾದೆ ಇಲ್ವಾ? ರೂಲ್ ಪ್ರಕಾರ ನಡಿಬೇಕು ಅಂತಂದ್ರೆ ರೂಲ್ ಬೇಕು. ರೂಲ್ ಪ್ರಕಾರ ನಡಿಲ್ಲ, ಯಾಕೆ ರೂಲ್ ಬೇಕು? ಇಷ್ಟ ಬಂದಂಗೆ ನಡೆಸೋದಾದ್ರೆ ಮಾಡ್ರಿ. ಕೊಡ್ರಿ. ಎರಡು ನಿಮಿಷ ನಾ ಹೇಳ್ತೀನಿ ಒಂದೆರಡು 2 ನಿಮಿಷ ಕೊಡಿ. 2 ನಿಮಿಷ ಕೊಡಿ. 2 ನಿಮಿಷ ನೋಡಿ. ಒಂದು ನಿಮಿಷ ನಾ ಹೇಳೋ ಮಟ್ಟ ಕೇಳಿ ನೋಡಿ. ವಿರೋಧ ಪಕ್ಷ ನಾಯಕರ ನಾ ಬಂದ ಕೂಡಲೇ 2 ಸರಿ ವಿನಂತಿ ಮಾಡಿದ್ದೀನಿ.
ಎಲ್ಲರೂ ನಿಮ್ಮ ಸ್ಥಳಕ್ಕೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳಿ ನಿಮ್ಮ ಸ್ಥಳಕ್ಕೆ ಒಂದು ಕೂತ್ಕೊಳ್ಳಿ. ನಿಮ್ದೇನು ನ್ಯಾಯ? ಈಗ ಅವರು ತಿಮ್ಮಾಪುರ ಅವ್ರ ಬಗ್ಗೆ ಉತ್ತರವನ್ನು ಹೇಳ್ಬೇಕು ಅನ್ನೋದು ಹೌದಲ್ಲ, ನಿಮ್ದು ಅದ್ರ ಬಗ್ಗೆ. ಸರ್ಕಾರಕ್ಕೆ ನಾವು ಹಿಂಗೆ ಮಾಡಂತ ಹೇಳೋಕ್ಕಾಗೋದಿಲ್ಲ. ಸರ್ಕಾರ ನಿನ್ನೇನು ಹೇಳಿ ಉತ್ತರ ಹೇಳತ್ತೀವಿ. ಈಗಾಗಲೇ ನಾವೇನಂದ್ರೆ ಗವರ್ನರ್ ಇದ್ರ ಮೇಲೆ ಅಡ್ರೆಸ್ ಮಾಡೋಕ್ಕೆ ಅನುಮತಿ ಕೊಟ್ಟಿವಿ, ಮಾಡಾಕತ್ತಾರೆ. ಒಂದು ಹಂತಕ್ಕೆ ಬರಲಿ, ಬಂದಾಗ ನೀವು ಬೇಕಾದ್ರೆ ಅದನ್ನು ಹಠ ಹಿಡ್ಕೊಂಡು ಕೂತ್ಕೊಳಕತ್ತಾರೆ. ಈಗ ಅವ್ರು ಅಲ್ಲಿ ಕರೆದಾರಿಗೆ ಅರ್ಧ ಮಾತಾಡೋ ಡಿಸೋಜ್ ಅವರು ರಮೇಶ್ ಬಾಬು ಅವ್ರು ಮಾತಾಡಬೇಕು. ನಾವು ಬಂದದ್ದೇ ಯಾಕಂದ್ರೆ ಗವರ್ನರ್ ರಾಜ್ಯಪಾಲರ ಏನು ಭಾಷಣಕ್ಕೆ ನಾವು ವಂದನೆ ಸಲ್ಲಿಸಕ್ಕೆ ಬಂದ್ವಿ ಅದಾಗ ಶುರು ಆಗಿದೆ. ಈಗ ಅದು ವೆದರ್ ಇಟ್ ಇಸ್ ಅ ರೈಟ್ ಆರ್ ರಾಂಗ್ ಅನ್ನೋದು ಆಮೇಲೆ ನೋಡಕತ್ತೀವಿ. ಶುರು ಆಗಿದೆ, ಮಾತಾಡ್ತಾರೆ. ಈಗ ಮಾತಾಡಲಿ, ಅದು ಮುಗಿಲಿ. ನಿಮ್ದು ಏನೇ ಇದ್ರೂ ನಾ ಕೇಳುವಂಥ ಜವಾಬ್ದಾರಿ ನಂದಿದೆ. ಕೇಳೋನು, ದಯಮಾಡಿ ನನ್ನ ಮಾತು ಕೇಳಿ. ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಜನ ಎಲ್ಲ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ಥಳಕ್ಕೆ ಕುಂದರಿ, ಸದನ ನಡೆಸೋನು. ನೀವೇನಾದ್ರೂ ಮತ್ತೆ ನೀವು ಅದರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಖಂಡಿತವಾಗಿ ನಾನು ಸಮಯ ಕೊಡ್ತೀನಿ. ರಾತ್ರಿ 1 ಗಂಟೆ ಆದರೂ ಚಿಂತಿಲ್ಲ, ನಿಮಗೆಲ್ಲ ಮಾತು ಕೊಡ್ತೀನಿ. ನಾನು ಹೇಳ್ತೀನಿ. ಒಂದು ನಿಮಿಷ ಒಂದು ನಿಮಿಷ ಅವರು ಒಂದು ನಿಮಿಷ ಇದು ನಾವು ಮಾಡಿದಂತ ಇದು ನಾವು ಮಾಡಿದಂಥ ನೇಮಗಳು, ನಾವು ರಚನೆ ಮಾಡಿದಂಥ ನೇಮಗಳು. ಈ ನೇಮಗಳನ್ನು ಹರಿದು ಹಾಕೋದು ಸೂಕ್ತವಲ್ಲ. ದಯಮಾಡಿ ವಿರೋಧ ಪಕ್ಷ ನಾಯಕರ ಇದನ್ನು ಹರಿದು ಹಾಕೋದು ಸರಿಯಲ್ಲ. ಅದನ್ನು ಹರಿದು ಹಾಕಬಾರ್ದು. ಇದನ್ನು ನಾವು ಮಾಡಿದಂಥ ನೇಮ. ನಮಗಿದ್ದೊಂದು ಏನಂದ್ರೆ ನಮಗೂ ಅದೊಂದು ಇದ್ದಂಗೆ, ಏನು ಸಂವಿಧಾನ ಇದ್ದಂಗೆ. ಇದನ್ನು ನಾವು ಹರಿದು ವಿರೋಧ ಪಕ್ಷ ನಾಯಕರಂತಾವು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಇದನ್ನು ಮಾಡಬಾರ್ದು. ದಯಮಾಡಿ ಇದರಲ್ಲಿ ನೀವು ಸ್ವಲ್ಪ ಎಡಬೇರಿ ಅಂತ ನಾನು ಭಾವನೆ ಮಾಡ್ತೀನಿ. ಒಂದು ವಿಷಯ, ಮಾನ್ಯ ಸಭಾಪತಿಗಳೇ, ಅವ್ರು ಮಾತಾಡಬೇಡಿ. ಅವ್ರು ಮಾತಾಡಬೇಡಿ. ಅವ್ರು ಹೇಳಿದ ಅವ್ರು ಮಾತಾಡಬೇಡಿ. ಮಾನ್ಯ ಸಭಾಪತಿಗಳೇ, ಒಂದು ನಿಮಿಷ. ನಾನು ಹೇಳಿದ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಡ್ಕೊಳ್ತಾ ಇಲ್ಲ, ಅದಕ್ಕೆ ಗೌರವ ಕೊಡಬೇಕಾಗಿತ್ತು. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೌರವ ಕೊಟ್ಟರೆ ಅದ್ರ ಪ್ರಕಾರ ನಡ್ಕೋಬೇಕು. ನಡ್ಕೊಂಡಿಲ್ಲ ಅದ ಕ್ಷಮೆನೂ ಕೇಳಬೇಕು, ಇಲ್ಲಾಂದ್ರೆ ನೀವು ರೂಲಿಂಗ್ ಕೊಡ್ಬೇಕೀಗ. ಮಾಡ್ಬೋದ ರೀತಿ ದೊಡ್ಡ ಸಂವಿಧಾನ ಅಲ್ಲ ಮಾತಾಡೋದು ದೊಡ್ಡದಾಗೆ ಮಾತಾಡಬೇಡಿ. ಅವ್ರು ಮಾತಾಡಬೇಡಿ. ಒಂದು ನಿಮಿಷ ರೀ, ಕೇಳಿ ಅವ್ರಿಗೆ ಹೇಳತ್ತಾರ ಬಿಡಿ. ಅವ್ರು ವಿರೋಧ ಪಕ್ಷ ನಾಯಕರಿಗೆ ಮಾತಾಡಕ್ ಬಿಡ್ತೀರಿ? ಅಲ್ಲ ಅವ್ರು ಏನೋ ಹೇಳ್ತಾರ ಕೇಳಿ. ಅಲ್ಲ ಅವ್ರು ಹೇಳ್ತಾರೆ ಕೇಳಿ. ಅವ್ರು ಹೇಳಕ್ ಬಿಡಿ. ನೋಡಿ, ಒಂದು ನಿಮಿಷ ಕೇಳಿಲ್ಲ. ನಾ ಎದ್ ನಿಂತಾಗ ಗೌರವ ಕೊಡು. ನಾ ಎದ್ ನಿಂತಾಗ
ನಾ ಹೇಳಿದ್ ಒಂದು ನಿಮಿಷ ಕೇಳಿ 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 ಅವ್ರ ಒಂದು ನಿಮಿಷ ನಾ ಹೇಳಿ ಕೇಳಿ ಕೇಳಿ ಒಂದು ನಿಮಿಷ ಅಲ್ಲ ಒಂದು ನಿಮಿಷ ಸಭಾನಾಯಕರೇ ನೋಡಿ ನನಗೆ ಮಾತಾಡೋಕ್ಕೂ ಬಿಡುದಿಲ್ಲ ನೋಡಿ ಇವರೇ ಕೇಳಿ ನೋಡಿ ಒಂದು ಕೇಳಿ ಇವರೇ ನನ್ನ ಮಾತು ಕೇಳಿ ಒಂದು ನಿಮಿಷ ನೋಡಿ ಒಂದು ನಿಮಿಷ ಕೇಳಿ ಅದ್ರಲ್ಲಿ ಕೇಳ ಗಲ್ಲಿಗೆ ಹಾಕಂತವ್ರನ್ನು ಕೇಳ್ತಾರೆ ಒಂದು ಮಾತು ಅವ್ರು ಏನೋ ಹೇಳ್ಬೇಕಂತಾರೆ ಅಟ್ಲೀಸ್ಟ್ ಅವ್ರನ್ನ ಮಾತು ಕೇಳಿದ್ರು ಹೇಳಿ ಕೇಳ್ತಾರೆ ಕೇಳಕ್ ಬಿಡಿ ಕೇಳಕ್ ಬಿಡಿ ಅವ್ರು ಕೇಳುನು ಅವ್ರನ್ನ ನೋಡಿ ಅಲ್ಲಲ್ಲ ಸಭಾಪತಿಗಳೇ ಅವ್ರು ಹೇಳಿ ಅದನ್ನ ಹೇಳ್ತಾರೆ ಅವ್ರು ಕೂಡಿ ಅದನ್ನ ಹೇಳ್ತಾರೆ ಅಲ್ರಿ ಅವ್ರಿಗೆ ಸಭಾಪತಿಗಳೇ ಮಾನ್ಯ ಸಭಾಪತಿಗಳೇ ಅಲ್ಲಲ್ಲ ನೀವೇನು ಹೇಳಿದ್ರಿ ಅಟ್ಲೀಸ್ಟ್ ನೀವೇನು ಹೇಳಿದ್ರಿ ಅವ್ರು ಏನು ಹೇಳ್ತಾರೆ ಕೇಳೋಣ ಒಂದು ನಿಮಿಷ ಕೇಳಿ ನಾನು ನೋಡಿ ಅವ್ರಿಗೆ ಕರೆದಿ ನಾನು ಅವ್ರು ರಾಜ್ಯಪಾಲರನ್ನ ಅಪಮಾನ ಮಾಡಿದಾಗ್ಲೂ ಅವರಿದ್ರು ಈಗ ಒಂದ್ ನಿಮಿಷ ನಾ ಹೇಳ್ತೀನಿ ಅವ್ರವ್ರ ಸ್ಥಳದಾಗ ಕೂತ್ಕೊಂಡು ಮಾತಾಡಿದ್ರೆ ರೆಕಾರ್ಡಿಗೆ ಹೋಗ್ತಿದೆ ಬಾವಿಯಲ್ಲಿ ಬಿದ್ದವ್ರದ್ದು ರೆಕಾರ್ಡಿಗೆ ಹೋಗ್ಬಾರ್ದು ಅವ್ರು ಯಾರು ಮಾತಾಡೋ ರೆಕಾರ್ಡಿಗೆ ಹೋಗ್ಬಾರ್ದು ನಾ ಏನಂತಿದ್ದೀನಿ ಅಂದ್ರೆ ನೋಡಿ ನಿಮ್ಮ ರೂಲ್ ನಿಮ್ಮ ಕಡೆನಿದೆ ಮಾತಾಡಕ ಬಯಸುವಂತವ್ರು ಸದಸ್ಯರು ತಮ್ಮ ಸ್ಥಾನದಲ್ಲಿ ಕುಂತು ಮಾತಾಡ ಅವ್ರು ಮಾಡಿ ನೀವು ಹೇಳಕ್ ಬಿಡಿ ಕೂಡಿ ಅವ್ರೇನ್ ಬಿಡಿ ಅವ್ರಿಗೆ ಮಾತಾಡಕ್ ಬಿಡಿ ಅವ್ರೇನು ನೋಡಿ ಒಂದ್ ಸಭಾನಾಯಕರೇ ನೀವು ಸುಮ್ಮನೆ ನೀವು ಸೈಲೆಂಟ್ ಆಗಿರಿ ಒಂದ್ ನಿಮಿಷ ಅವ್ರ ಏನ್ ಹೇಳ್ತಾರೆ ನೀವು ಸೈಲೆಂಟ್ ಆಗಿರಿ ಅವ್ರ ಏನ್ ಹೇಳ್ತಾರೆ ಕೇಳೋಣ ಆಯ್ತ್ರಿ ಕೇಳಕ್ ಬಿಡಿ ಅವ್ರಿಗೆ ಹೇಳಕ್ ಬಿಡಿ ಅವ್ರಿಗೆ ಹೇಳಕ್ ಬಿಡಿ ಬಾದರ್ಲಿ ಏರಿ ಅವ್ರಿಗೆ ಬಿಡಿ ಒಂದ್ ನಿಮಿಷ ನಿಮ್ ಜಗದಾಗ ಕೊಡ್ರಿ ಯಾವ ಕಟ್ತಗೋಬಾರ್ದು ಏನು ಕಟ್ತಗೋಬಾರ್ದು ನೀವು ಕೂತ್ಕೋರಿ ಅಲ್ಲಿ ನಿಮ್ ಜಾಗ ಕೂತ್ಕೊಳ್ರಿ ಅಲ್ಲಲ್ಲ ಅವ್ರಿಗೆ ಕೇಳಾಕಾರ ಬಿಡ್ಬೇಕಿಲ್ಲ ಅವ್ರಿಗೆ ಸಲೀಮ ನೋಡಿ ಇದು ಸರಿಯಲ್ಲ ಅವ್ರು ಕೇಳಾಕಾರ ಬಿಡ್ಬೇಕು ಅಲ್ಲ ಅವ್ರು ಕೇಳಾಕಾರ ಬಿಡಿ ಅವ್ರು ಏನ್ ಕೇಳ್ತಾರೆ ಕೂತ್ಕೊಳ್ಳಿ ಕೇಳ್ತಾರೆ ಈಗ ಹೇಳ್ತಾರೆ ಅದನ್ನ ಕೇಳೋಣ ಅದನ್ನ ಅದೇ ರೀ ಅವ್ರನ್ನ ಕೇಳಿ ನಾನೀಗ ಏನ್ ನಿಮ್ದು ಕೇಳಿ ಬಿಡಿ ಅಲ್ಲಿ ನೀವು ಕೂತ್ಕೊಳ್ಳಿ ನಿಮ್ ಜಾಗಕ್ಕೆ ಬಿಡಿ ಕೇಳಕ್ ಬಿಡಿ ಅವ್ರಿಗೆ ಅವ್ರು ಹೇಳ್ತಾರ ಬಿಡಿ ಕೇಳ್ತಾರ ಮಾನ್ಯ ಸಭಾಪತಿಗಳೇ ನಡೀತಲ್ಲ ಏನಿಲ್ಲ ಸುಮ್ಮನೆ ತಗೊಂಡು ಹೊರಗಡೆ ನಿಮ್ ಜಗದಾಗ ಕೊಡ್ತಿರಿಲ್ಲ ನಿಮ್ಗೆ ನಮ್ಮ ಕ್ಷಮೆ ಕೇಳಿದ್ರೆ ಹೋಗ್ತೇವೆ. ಕುತ್ಕೊಳ್ಳಿ ಸುಮ್ಮರಿ ಮಾತಾಡ್ಬೇಡಿ ಸುಮ್ಮರಿ ಮಾನ್ಯ ಸಭಾಪತಿಗಳು ಕೇಳಿ
ಕೇಳಿ ಮಾನ್ಯ ಸಭಾಪತಿಗಳೇ, ಈ ರೂಲ್ ಬುಕ್ ಪ್ರಕಾರ ನಡ್ಕೊಂಡಿದ್ದಿದ್ರೆ ರೂಲ್ ಬುಕ್ ಪ್ರಕಾರ ನಿನ್ನೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದ್ರ ಪ್ರಕಾರ ನಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಇದಕ್ಕೆ ಯಾಕೆ ರೂಲ್ ಬುಕ್ ಪ್ರಕಾರ ಅಂತ ನಾನು ಕೇಳಿದ್ದೇನೆ. ಆದ್ರೆ ನಾವು ನಿನ್ನೆಯಿಂದ ಹೇಳ್ತಾ ಇದ್ದೀವಿ, ಇದ್ರ ಬಗ್ಗೆ ಹೇಳ್ಬಿಡಿರಿ, ನೀವು ಸುಮ್ಮನೆ ಬೆಳೆಸ್ತೀರಲ್ಲ. ಆದ್ರೆ ನಾನು ಹೇಳೋದೇನು, ನಿಮ್ಮ ಪೀಠಕ್ಕೆ ಏನಾದ್ರು ಬಿಡಿರಿ, ಇದನ್ನ ಹೇಳ್ರಿ ನೀವು. ಇದರಿಂದ ಈ ಪುಸ್ತಕ ನಾನು ಅಪಮಾನ ಮಾಡಿದ್ದೆ. ಹರಿದ ಬಗ್ಗೆ ಹೇಳಿ. ಈಗ ಪೀಠಕ್ಕೆ ನಾನು ಅಪಮಾನ ಮಾಡಿಲ್ಲ. ಕೇಳಿ ಅವ್ರು ಮಾತಾಡಕ್ ಬಿಡಿ. ನಾನು ಪೀಠಕ್ಕೆ ಅಪಮಾನ ಮಾಡಿಲ್ಲ, ಸದನಕ್ಕೆ ಅಪಮಾನ ಮಾಡಿಲ್ಲ, ಸಂವಿಧಾನಕ್ಕೆ ಅಪಮಾನ ಮಾಡಿಲ್ಲ. ಆದ್ರೆ ಒಂದು ಸಮಯ ನೀವೇನಾದ್ರೂ ಅದನ್ನು ಮಾಡಬಾರ್ದಾಗಿತ್ತು ಅನ್ನೋದಾದ್ರೆ ಅವ್ರು ಮಾತಾಡಕ್ಕೆ ಬಿಡುದಿಲ್ಲ. ಏನ್ ಮಾಡ್ಬೇಕು? ನಾವು ಕೇಳಾಕತ್ತಾರ ಅವ್ರು ಈಗ ನಾನು ವಿರೋಧ ಪಕ್ಷದ ಗೌಡ ಕೇಳ್ರಿ, ವಿರೋಧ ಪಕ್ಷ ನಾಯಕರೇ ಮಾತಾಡಕ್ಕೆ ಕೇಳ್ಯಾರ, ಕೊಟ್ಟಿನ ಪರ್ಮಿಷನ್ ಕೊಟ್ಟಿನ, ಅವ್ರ ಮಾತು ಕೇಳಿ ಆಮೇಲೆ ಮಾಡೋಣ. ಕೇಳಿ ಅವ್ರ ಮಾತು ಕೇಳಿ ಮಾಡಿದ್ದೀನಿ. ಒಂದು ನಿಮಿಷ. ಈಗ ಮಾಡಿ. ಸ್ವಲ್ಪ ವಿಷಾದ ವ್ಯಕ್ತಪಡಿಸ್ತೇನೆ ಪೀಠಕ್ಕೆ ಅಷ್ಟೇ. ಗೂಂಡಾಗಳನ್ನು ಹೊರಗಾಕಿ, ಗೂಂಡಾಗಳನ್ನು ಹೊರಗಾಕಿ, ಗೂಂಡಾಗಳನ್ನು ಹೊರಗಾಕಿ, ಗೂಂಡಾಗಳನ್ನು ಹೊರಗಾಕಿ. ಕೂಡ್ರಿ. ಸುಳ್ಳು ಹೇಳಿದ ಸಚಿವರಿಗೆ ನಾಯಕರೇ ಬಿಡ್ರಿ. ಒಂದ್ ನಿಮಿಷ ಈಗ ವಿರೋಧ ಪಕ್ಷ ನಾಯಕರೇ, ನಮ್ಮ ಇರುವಂತ ಈ ನಮ್ಮ ನಿಯಮದ ಬುಕ್ಗಳನ್ನು ನೀವು ಹರಿದಾಕೋದು ಸರಿಯಾದ ಕ್ರಮ ಅಲ್ಲ. ದಯಮಾಡಿ ಅದರ ಸಲುವಾಗಿ ತಾವು ವಿಷಾದವನ್ನು ವ್ಯಕ್ತಪಡಿಸಿ. ಮಾನ್ಯ ಸಭಾಪತಿಗಳೇ, ನಾನು ನಿನ್ನೆಯಿಂದ ಕೇಳ್ತಾ ಇದ್ದೀನಿ. ಅವರು ಮಾಡೋದಿಲ್ಲ, ನಾನು ಅಪವಾದದ ಕೆಲಸ ಮಾಡಿಲ್ಲ. ಆದರೂ ಕೂಡ ಸಭಾಪತಿಯವರ 15 ನಿಮಿಷ